ಈ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಅಯೋಧ್ಯೆ ರಾಮ ಮಂದಿರ ಅಂತ ಅಂದ್ರೆ ಒಂದು ಕ್ಷಣ ಎಲ್ಲರೂ ಕೂಡ ಅಲರ್ಟ್ ಆಗ್ತಾರೆ. ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ. ಅಲ್ಲಿನ ಚಿತ್ರಣ ಯಾವ ರೀತಿಯಾಗಿದೆ, ಶ್ರೀರಾಮೋತ್ಸವ ಸಂಭ್ರಮ ಹೇಗಿದೆ, ತಯಾರಿ ಯಾವ ರೀತಿ ನಡೀತಾ ಇದೆ, ಜನವರಿ 22ರಂದು ನಡೆಯುವಂತಹ ರಾಮದೇವರ ಪ್ರಾಣ ಪ್ರತಿಷ್ಠೆಗೆ ಅಲ್ಲಿರುವಂತಹ ಸಿದ್ಧತೆಗಳು ಹೇಗಿದೆ ಅನ್ನೋದರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮಗೆ ಇನ್ ಡೀಟೇಲ್ ಆದಂತಹ ವರದಿಯನ್ನ ಕೊಡುತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಂಪಾದಕರಾದಂತಹ ಅಜಿತ್ ಹನುಮಕ್ಕನವರ್ ಅಯೋಧ್ಯೆಯಲ್ಲಿದ್ದಾರೆ. ಅಯೋಧ್ಯೆ ನೆಲದಲ್ಲಿ ನಿಂತು ಅಲ್ಲಿ ಆಗ್ತಾ ಇರುವಂತಹ ತಯಾರಿಯ ಬಗ್ಗೆ, ಅಲ್ಲಿನ ಸಿದ್ಧತೆ ಬಗ್ಗೆ ನಿಮಗೆ ಕಂಪ್ಲೀಟ್ ಆದಂತಹ ವರದಿಯನ್ನ ಕೊಡ್ತಾರೆ. ಅಯೋಧ್ಯೆ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ. ಅಯೋಧ್ಯೆಯಲ್ಲಿ ಕಾಮಗಾರಿ ಭರದಿಂದ ಸಾಗಿದೆ. ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ಬಹಳ ಅದ್ದೂರಿಯಾಗಿ ನಡೆಯಲಿದೆ. ಅದಕ್ಕಾಗಿ ಭರದ ಸಿದ್ಧತೆ. ಅಯೋಧ್ಯೆಯಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆದಂತಹ ಇನ್ಫಾರ್ಮೇಶನ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಅಯೋಧ್ಯೆಯಲ್ಲಿ ಸ್ವತಃ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಯೋಧ್ಯೆಯ ಪವಿತ್ರ ನೆಲದಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಂಪಾದಕರಾದ ಅಜಿತ್ ಹನುಮಕ್ಕನವರ್ ನಿಮಗೆ ಕಂಪ್ಲೀಟ್ ವರದಿಯನ್ನ ನೀಡ್ತಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಮತ್ತು ಮಾಹಿತಿ ನಿಮ್ಮ ಮುಂದೆ. ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಉದ್ಘಾಟನೆಗೆ ಈಗಾಗಲೇ ದಿನಗಣನೆ ಆರಂಭವಾಗಿದೆ. ನಿನ್ನೆಯಿಂದ ಅಯೋಧ್ಯೆಯಲ್ಲಿ ಏನೆಲ್ಲಾ ಸಿದ್ಧತೆಗಳು ಆಗ್ತಾ ಇದೆ ಅಂತ ಪಿನ್ ಟು ಪಿನ್ ಡೀಟೇಲ್ಸ್ ಗಳನ್ನ, ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಂಪಾದಕರು ಅಜಿತ್ ಹನುಮಕ್ಕನವರ್ ಅದರ ಕಂಪ್ಲೀಟ್ ರಿಪೋರ್ಟ್ ಅನ್ನು ನೀಡ್ತಾ ಇದ್ದಾರೆ. ರಾಮ ಜನ್ಮಭೂಮಿಯಲ್ಲಿ ಅಜಿತ್ ಹನುಮಕ್ಕನವರ್ ಗ್ರೌಂಡ್ ರಿಪೋರ್ಟ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಗೋಪಾಲ್ ಜಿ ನಾಗರಕಟ್ಟೆ ಮಾತಾಡಿದ್ದಾರೆ. ರಾಮ ಮಂದಿರ ನಿರ್ಮಾಣದ ಉಸ್ತುವಾರಿಯನ್ನ ಹೊತ್ತಿದ್ದಾರೆ ಗೋಪಾಲ್ ಜಿ. ಮಂದಿರಕ್ಕಾಗಿ 500 ವರ್ಷ ನಿರಂತರ ಸಂಘರ್ಷ ನಡೆದಿದೆ. 500 ವರ್ಷದ ನಂತರ ಶ್ರೀರಾಮ ಮೂಲ ಸ್ಥಾನಕ್ಕೆ ಮರಳ್ತಾ ಇದ್ದಾರೆ. ಮಂದಿರ ಉದ್ಘಾಟನೆ ಮೂಲಕ ವಿರೋಧಿಗಳಿಗೆ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಂದಿರ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ. ಈ 30ನೇ ತಾರೀಕಿನಿಂದಲೇ ಹಲವು ಕಾರ್ಯಕ್ರಮಗಳು ಆರಂಭ ಆಗುತ್ತೆ. ಮೋದಿ ಎಂಟ್ರಿ ಕೊಡ್ತಾರೆ ಅಯೋಧ್ಯೆಗೆ. ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣ ಉದ್ಘಾಟನೆ ಆಗತ್ತೆ. ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇರೋ ಏಕೈಕ ಕನ್ನಡ ನ್ಯೂಸ್ ಚಾನೆಲ್ ಏಷ್ಯಾನೆಟ್ ಸುವರ್ಣ ನ್ಯೂಸ್. 22ನೇ ತಾರೀಕು ಲೋಕಾರ್ಪಣೆಗೊಳ್ಳಲಿರುವ ಅಯೋಧ್ಯೆಯ ಭವ್ಯ ರಾಮ ಮಂದಿರದ ಆವರಣದಲ್ಲಿ ನಾನು ನಿಂತುಕೊಂಡಿದ್ದೀನಿ. ನನ್ನ ಹಿಂದುಗಡೆ ರಾಮ ಮಂದಿರದ ಕೆಲಸ ನಡೀತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾತನಾಡುವುದಕ್ಕೆ ವಿಶೇಷವಾದ ವ್ಯಕ್ತಿ ಒಬ್ಬರಿದ್ದಾರೆ. ವಿಶ್ವ ಹಿಂದೂ ಪರಿಷತ್ನ ಮುಖಂಡರು, ಈ ಮಂದಿರ ನಿರ್ಮಾಣದ ಉಸ್ತುವಾರಿ ಹೊತ್ತುಕೊಂಡಿರುವವರ ಪೈಕಿ ಒಬ್ಬರು, ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಕನ್ನಡಿಗರು. ಗೋಪಾಲ್ ಜಿ ನಾಗರಕಟ್ಟೆ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ರಾಮ ಮಂದಿರದ ಒಟ್ಟಾರೆ ವಿರೋಧಿಗಳು ಒಂದು ಕುಹಕ ಮಾಡ್ತಾ ಇದ್ರು. ಮಂದಿರ್ ವಹಿ ಬನಾಯಂಗೆ, ತಾರೀಖ್ ನೈ ಬತಾಯಂಗೆ ಅಂತ ಒಂದು ಕುಹಕದ ಮಾತುಗಳನ್ನು ಆಡ್ತಿದ್ರು. ಈಗ ನೀವು ಹೇಳಿ ಯಾವ್ಯಾವ ತಾರೀಖಿಗೆ ಏನೇನಾಗತ್ತೆ ಅಂತ. ನಮಗೆ ಅಪಹಾಸ್ಯ ಮಾಡಲಿಕ್ಕೆ ಈ ರೀತಿ ಅನೇಕಗಳು ನಡೀತಾ ಇದ್ವು. ಅದರ ಸಂತೋಷ ಸಂಗತಿ ಅಂದ್ರೆ ಮಂದಿರವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ, ತಾರೀಖನ್ನು ನಿಶ್ಚಯ ಮಾಡಿದ್ದೀವಿ. ಬರುವಂತಹ ಜನವರಿ 22 ಪೌಷ್ಯ ಶುಕ್ಲ ದ್ವಾದಶಿ ದಿವಸ ಅಭಿಜಿತ್ ಮುಹೂರ್ತ 12 ಗಂಟೆ 20 ನಿಮಿಷಕ್ಕೆ ಶ್ರೀರಾಮ ಬಾಲರೂಪದಲ್ಲಿ ತನ್ನ ನೂತನ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿದ್ದಾನೆ. ಇದು ಬಹಳ ಸಂತೋಷದ ಸಂಗತಿ. 500 ವರ್ಷಗಳ ನಿರಂತರ ಸಂಘರ್ಷದ ನಂತರ ರಾಮ ತನ್ನ ಸ್ಥಾನಕ್ಕೆ ಮರಳುತ್ತಾ ಇದ್ದಾನೆ. ಅಯೋಧ್ಯೆಯಿಂದ ಕಾಡಿಗೆ ಹೋದಂತ ರಾಮ ರಾವಣನನ್ನ ಸೋಲಿಸಿ, ಅಂದರೆ ಆತನನ್ನು ಹತ್ಯೆ ಮಾಡಿ ವಾಪಸ್ ಅಯೋಧ್ಯೆಗೆ ಬಂದಾಗ ಏನು ಆನಂದ ಅಯೋಧ್ಯೆಗೆ ಆಗಿತ್ತಲ್ಲ, ಆ ಆನಂದ ಇವತ್ತು ದೇಶದಲ್ಲಿದೆ. ಹೀಗಾಗಿ ಯಾರ್ಯಾರು ನಮಗೆ ಏನೇನೋ ಮಾತಾಡ್ತಿದ್ರಲ್ಲ ಅವರಿಗೆಲ್ಲ ಉತ್ತರ ಈಗ ಸಿಕ್ಕಿದೆ ಅಂತ ನಂಗೆ ಅನ್ಸುತ್ತೆ. ಒಂದು ಮುಕ್ಕೋಟಿ ದೇವತೆಗಳ ನಾಡು ಅಂತ ಕರಿತೀವಿ ನಾವು. ಹಿಂದೂಗಳು ಬಹುದೇವತಾರಾಧಕರು. 100 ದೇವಸ್ಥಾನಗಳು ಪ್ರತಿ ವರ್ಷ ಕಟ್ತಾನೆ ಇರ್ತಾರಪ್ಪ. ಈ ದೇವಸ್ಥಾನದ ಬಗ್ಗೆ ಯಾಕೆ ಇಂಥ ಒಂದು ಏನೋ ಎಕ್ಸಾಜರೇಟೆಡ್ ಹೈಪು? ಇದೊಂದು ದೊಡ್ಡದು ಅನ್ನೋ ಕಾರಣಕ್ಕನ, ಭವ್ಯವಾಗಿದೆ ಅನ್ನೋ ಕಾರಣ, ಅಷ್ಟು ಮಾತ್ರ ಕಾರಣನ? ರಾಮ ಆತ ಮರ್ಯಾದಾ ಪುರುಷೋತ್ತಮ ಮತ್ತು
ಶ್ರೀರಾಮನನ್ನ ನಮ್ಮ ಸಂವಿಧಾನದ ಮೊದಲ ಪುಟದಲ್ಲಿಟ್ಟಿದ್ದೀವಿ, ಬೇರೆ ಯಾವ ಚಿತ್ರನೂ ಇಟ್ಟಿಲ್ಲ. ಗಾಂಧೀಜಿ ರಾಮರಾಜ್ಯದ ಕನಸನ್ನ ಕಂಡಿದ್ರು. ಭಾರತದ ಆತ್ಮ ಅಂದ್ರೆ ಶ್ರೀರಾಮನ ಜೀವನ. ಹೀಗಾಗಿ ರಾಮನ ಬಗ್ಗೆ ಇಡೀ ದೇಶದಲ್ಲಿ ಶ್ರದ್ಧೆ ಇದೆ, ಕೃಷ್ಣನ ಬಗ್ಗೆ ಇಡೀ ದೇಶದಲ್ಲಿ ಶ್ರದ್ಧೆ ಇದೆ. ಇದು ಒಂದು. ಎರಡನೇದು, ರಾಮನ ಮಂದಿರವನ್ನ ಯಾಕೆ ಒಡೆದ ಬಾಬರ್? ರಾಮನ ಮಂದಿರ ಒಡೆಯೋದ್ರಿಂದ ಹಿಂದೂ ಧರ್ಮವನ್ನು ಸಂಪೂರ್ಣ ನಷ್ಟ ಮಾಡಿಬಿಡ್ಬೋದು ಅಂತ ಆತನಿಗೆ ಅನ್ನಿಸ್ತು. ಆದರೆ ಹಿಂದೂಗಳು ಹಸಿವನ್ನ ಸಹಿಸ್ತಾರೆ, ಕಷ್ಟವನ್ನು ಸಹಿಸ್ತಾರೆ, ಆದರೆ ತಮ್ಮ ಮೇಲೆ ಆಗುವಂತ ವ್ಯಕ್ತಿಗತ ಅಪಮಾನವನ್ನು ಸಹಿಸಬಹುದು. ರಾಷ್ಟ್ರ ಧರ್ಮ ಇದ್ರ ಮೇಲೆ ಆಗುವಂತಹ ಅಪಮಾನವನ್ನು ಎಂದೂ ಸಹಿಸೋಲ್ಲ ಅನ್ನೋದಕ್ಕೆ ಅಯೋಧ್ಯೆ ಒಂದು ಸಾಕ್ಷಿ. 500 ವರ್ಷ ನಿರಂತರ ಹೋರಾಟ ನಡೀತು, ಒಂದ್ ದಿವಸದಲ್ಲ, 2 ಸಲ ಅಲ್ಲ, 76 ಬಾರಿ ಸ್ವಾತಂತ್ರ್ಯ ಮೊದಲು. ಅದಾದ ಮೇಲೆ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ಸಂತರ ಮಾರ್ಗದರ್ಶನದಲ್ಲಿ 84ರಿಂದ ಇನ್ನೊಂದು ಆಂದೋಲನ. ಅಂದ್ರೆ 76 ಬಾರಿ ಇಡೀ ದೇಶದ ಮೂಲ ಮೂಲೆಯ ಜನ ಅಯೋಧ್ಯೆಯಲ್ಲಿ ಹೋರಾಟವನ್ನು ನಡೆಸಿದ್ದಾರೆ. ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ. ಯಾವ ದೇವಸ್ಥಾನದ ಪುನರ್ ಪ್ರಾಪ್ತಿಗೆ 76-77 ಬಾರಿ ದೇಶದ ಜನ ಹೋರಾಟ ಮಾಡಿದ್ರು, ಸಹಜವಾಗಿ ಅದ್ರ ಜೊತೆಗೆ ಜನ ಜೋಡ್ಕೊಳ್ತಾರಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.